ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ECIL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ECIL ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡಿಲ್ಲ ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಗೂಗಲ್ ಅಲ್ಲಿ ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಸರ್ಚ್ ಮಾಡ್ಕೊಂಡ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ECIL ಅಲ್ಲಿ ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ ಸ್ನೇಹಿತರೆ. ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತು ಟೆಕ್ನಿಕಲ್ ಆಫೀಸರ್ ಆಗಿ ಕರೆದಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇದು ಬಂದು ನಿಮ್ಗೆ 9 ಮತ್ತು 18ನೇ ತಾರೀಕು ಏಪ್ರಿಲ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಇಂಟರ್ವ್ಯೂ ಸೆಲೆಕ್ಷನ್ ಇರುತ್ತೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಸೊ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಸ್ಯಾಲರಿ ಬಂದು 55,000 ರೂಪಾಯಿ ಪರ್ ಮಂತ್ ವರೆಗೂ ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಇಂಜಿನಿಯರಿಂಗ್ ಡಿಪ್ಲೊಮಾ ಹೋಲ್ಡರ್ ಅಥವಾ ITI ಮಾಡ್ಕೊಂಡಿರ್ತಾರೋ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಪ್ಯಾನ್ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಕರೆದಿರುವಂತದ್ದು 9 ಏಪ್ರಿಲ್ ಇಂದ ಹಿಡಿದು 18 ಏಪ್ರಿಲ್ 2026 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ BE BTech ಡಿಪ್ಲೊಮೊ ITI ಸೊ ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳಿಗೆ. ಓಕೆನಾ. ಸೊ ನೋಡಿ, 9ನೇ ತಾರೀಕು ಬಂದು ಏಪ್ರಿಲ್ 9 ಏಪ್ರಿಲ್ಗೆ ಮುಂಬೈ, ನ್ಯೂ ದಿಲ್ಲಿ ಮತ್ತು ಬೆಂಗಳೂರಿಗೆ ಇರೋದು ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ 18 ಏಪ್ರಿಲ್ಗೆ ಚೆನ್ನೈಯಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಇದು ಬಂದು 9 ಗಂಟೆಯಿಂದ ಹಿಡಿದು 11:30ವರೆಗೂ ಇರುತ್ತೆ. ಲೇಟ್ ಎಂಟ್ರಿ ನಾಟ್ ಅಲೌಡ್ ಅಂತ ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಪ್ರಾಜೆಕ್ಟ್ ಇಂಜಿನಿಯರ್ಗೆ 14 ಹುದ್ದೆಗಳಿದಾವೆ. ಟೆಕ್ನಿಕಲ್ ಆಫೀಸರ್ಸ್ಗೆ 8 ಹುದ್ದೆ ಇದೆ. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ 3 ಹುದ್ದೆ. ಸೀನಿಯರ್ ಆರ್ಟಿಸನ್ಗೆ 7 ಹುದ್ದೆ ಸ್ನೇಹಿತರೆ. ಸೊ ಟೋಟಲ್ 32 ಹುದ್ದೆಗಳಾಗಿರುತ್ತೆ. ಇದಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿಸಿದ್ರೆ ನೋಡಿ, ಪ್ರಾಜೆಕ್ಟ್ ಇಂಜಿನಿಯರ್ಗೆ BE BTech ವಿತ್ 60% ಮಾರ್ಕ್ಸ್, ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಅದಾದ ನಂತರ ಟೆಕ್ನಿಕಲ್ ಆಫೀಸರ್ಗೆ BE BTech ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಡಿಪ್ಲೊಮಾ ವಿತ್ 1 ಇಯರ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಅದಾದ ನಂತರ ಸೀನಿಯರ್ ಆರ್ಟಿಸನ್ಗೆ ITI ವಿತ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿರಲಿ. ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 33 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ ಪ್ರಾಜೆಕ್ಟ್ ಇಂಜಿನಿಯರ್ಗೆ, ಮತ್ತು ಅದರ್ಸ್ಗೆ ಮ್ಯಾಕ್ಸಿಮಮ್ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಸೊ OBC 3 ವರ್ಷ, SC ST 5 ವರ್ಷ, PWD 10 ವರ್ಷ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ಯಾಲರಿ ನೋಡೋದಾದ್ರೆ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಫಸ್ಟ್ ಸ್ಯಾಲರಿ ಬಂದು 40,000 ಇರುತ್ತೆ. ಸೆಕೆಂಡ್ ಇಯರ್ಗೆ 45, 50, 55 ಈ ರೀತಿ ಸ್ಯಾಲರಿ ಇದೆ. ಅದರ್ ಪೋಸ್ಟ್ ಅಂತ ಹೇಳೋದಾದ್ರೆ ಟೆಕ್ನಿಕಲ್ ಆಫೀಸರ್ ಬಂದು 25,000ದಿಂದ 31,000ವರೆಗೂ ಇದೆ. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ 25,506 ರೂಪಾಯಿ ಇದೆ. ಸೀನಿಯರ್ ಆರ್ಟಿಸನ್ಗೆ 23,000 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಇದಾದ ನಂತರ ಮೆಡಿಕಲ್ ರಿಎಂಬರ್ಸ್ಮೆಂಟ್ಸ್ ಇರುತ್ತೆ, PF ಬೆನಿಫಿಟ್ಸ್, TADA ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಏನಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮ್ ನ. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನು ಇಲ್ಲಿ ತೋರಿಸ್ತಾ ಇದೀನಿ,